ಇನ್ನು ವಾಸ್ತವ ಸಂಖ್ಯೆ 10ನೇ ತರಗತಿಯ ಅಧ್ಯಾಯ ನಂಬರ್ 1 ವಾಸ್ತವ ಸಂಖ್ಯೆದ ಬಗ್ಗೆ ಮುಂದುವರೆದ ಸಮಸ್ಯೆಗಳನ್ನು ಬಿಡಿಸೋಣ. ಮುಂದುವರೆದ ಸಮಸ್ಯೆಗಳಂದರೆ 2 ಅಂಕದ ಸಮಸ್ಯೆಗಳು, 2 ಅಂಕದ ಪ್ರಶ್ನೆಗಳು. ಉದಾಹರಣೆಗೆ ಒಂದು ತೋಳು ಮಾರ್ಚ್ 2019 ಕೇಳ್ತಕ್ಕಂಥ ಪ್ರಶ್ನೆ. ಮಾರ್ಚ್ 2019ರಲ್ಲಿ ಅಭಾಗಲಬ್ಧ ಸಂಖ್ಯೆಯನ್ನು ಸಾಧಿಸಿ ಕ್ವಶನು. ಉದಾಹರಣೆಗೆ ಇದನ್ನು ಯಾವಾಗ ಕೇಳ್ಯಾರ ಅಂದರೆ ಮಾರ್ಚ್ 2019 ಕೇಳ್ಯಾರು. 3 + √5 ಅನ್ನು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಕ್ವಶನ. ಪರಿಹಾರ ಯಾವ ರೀತಿ ಮಾಡಬೇಕಂದ್ರೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ. ಹಾಗಾದರೆ 3 + √5 ಒಂದು ಭಾಗಲಬ್ಧ ಸಂಖ್ಯೆ ಆದರೆ 3 + √5 = p/q ಹೋಲಿಕೆ ಮಾಡ್ಕೋಬೇಕು. p/q ಹೋಲಿಕೆ ಮಾಡಿಕೊಂಡು √5 ಅಲ್ಲೇ ಇಟ್ಕೊಂಡು 3 = ಆ ಕಡೆ ಒಯ್ಯಬೇಕು. p/q 3 ಆ ಕಡೆ ಹೋದರೆ ಪ್ಲಸ್ ಇದ್ದಿದ್ದು ಮೈನಸ್ ಆಗ್ತದೆ. √5 = p - ಲಸ ಏನಾಗ್ತದೆ, q ಆಗ್ತದೆ. q ಅನ್ನು ಓರೆ ಗುಣಾಕಾರ ಮಾಡಿವಿ ಅಂದರೆ 3q / q ಆಗ್ತದೆ. ಇಷ್ಟು ಉತ್ತರ ಬಂದಿರುತ್ತೆ. ಇದನ್ನು ನಾವು ವಾಕ್ಯ ರೂಪದಾಗ ಬರೀಬೇಕು. ವಾಕ್ಯ ರೂಪದಾಗ ಯಾವ ರೀತಿ ಬರೀಬೇಕಂದ್ರೆ p ಮತ್ತು qಗಳು ಪೂರ್ಣಾಂಕಗಳು. p - 3q / q ಒಂದು ಭಾಗಲಬ್ಧ ಸಂಖ್ಯೆ. ಆದ್ದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆದರೆ √5 ಒಂದು ಅಭಾಗಲಬ್ಧ ಸಂಖ್ಯೆ. ಆದ್ದರಿಂದ ಇದು ನಮ್ಮ ಊಹೆಗೆ ವಿರುದ್ಧವಾಗಿದೆ. Therefore 3 + √5 ಒಂದು ಅಭಾಗಲಬ್ಧ ಸಂಖ್ಯೆ. ಇದೇ ರೀತಿ ಲೆಕ್ಕಗಳು ಮುಂದುವರಿಯುತ್ತವೆ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.